ವಿಧಾನ ಪರಿಷತ್ ಚುನಾವಣೆ 2024ರಲ್ಲಿ ನೈಋತ್ಯ ಪದವೀಧರ ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಧನಂಜಯ ಸರ್ಜಿ ಹಾಗೂ ಶಿಕ್ಷಕರ ಕ್ಷೇತ್ರದಿಂದ ಭೋಜೇಗೌಡರು ಸ್ಪರ್ಧೆ ಮಾಡಿದ್ದಾರೆ. ಮೈತ್ರಿ ಅಭ್ಯರ್ಥಿಗಳ ಪರವಾಗಿ ಚುನಾವಣಾ ಕೆಲಸಗಳು ನಡೆಯುತ್ತಿದ್ದು ಈಗಾಗಲೇ ಸುಮಾರು 80 ಭಾಗದಷ್ಟು ಕೆಲಸ ಮುಗಿದಿದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಕಡಿದಾಳ್ ಗೋಪಾಲ್ ಅವರು ಹೇಳಿದರು. ಚುನಾವಣೆಗೆ ಸಂಬಂಧಿಸಿದಂತೆ ಮಾಧ್ಯಮಗಳಿಗೆ ಅವರು ಮಾಹಿತಿ ನೀಡಿದರು. ಎಸ್.ಎಲ್. ಭೋಜೇಗೌಡರು ಹಾಗೂ ಪದವೀಧರ ಕ್ಷೇತ್ರದಿಂದ ಡಾಕ್ಟರ್ ಧನಂಜಯ ಸರ್ಜಿ ಅವರು NDA ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುತ್ತಾರೆ. ಶಿಕ್ಷಕರ ಕ್ಷೇತ್ರದಲ್ಲಿ ಸುಮಾರು 25,500 ಮತಗಳಿದ್ದಾವೆ. ಪದವೀಧರ ಕ್ಷೇತ್ರದಲ್ಲಿ ಸುಮಾರು 1,10,000 ಮತಗಳು ಇದ್ದಾವೆ. ಈ ಕ್ಷೇತ್ರದ ವ್ಯಾಪ್ತಿ ತಮಗೆ ಗೊತ್ತಿದೆ, 5 ಜಿಲ್ಲೆ ಮತ್ತು ದಾವಣಗೆರೆಯ 2 ತಾಲೂಕು ಅಂದರೆ ಶಿವಮೊಗ್ಗ, ಚಿಕ್ಕಮಗಳೂರು, ಉಡುಪಿ, ಮಂಗಳೂರು, ಕೊಡಗು ಮತ್ತು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಮತ್ತು ಹೊನ್ನಾಳಿ 2 ತಾಲೂಕುಗಳು ಈ ಕ್ಷೇತ್ರಕ್ಕೆ ಬರ್ತಾಯಿದೆ. ಜನತಾದಳದ ಎಸ್.ಎಲ್. ಭೋಜೇಗೌಡರು, BJPಯ ಡಾಕ್ಟರ್ ಧನಂಜಯ ಸರ್ಜಿ ಪರವಾಗಿ ಜಿಲ್ಲೆಯ JDS ಪಕ್ಷದ ವತಿಯಿಂದ ಒಳ್ಳೆಯ ಕೆಲಸಗಳು ನಡೀತಾ ಇದೆ. ಈಗಾಗಲೇ ಸುಮಾರು 80 ಭಾಗ ಚುನಾವಣಾ ಪ್ರಚಾರ ಮುಗಿದಿರುತ್ತೆ. ಏನಪ್ಪ ಅಂದರೆ ಶಾಲೆಗಳು ಪ್ರಾರಂಭ ಆಗದೇ ಇರೋದ್ರಿಂದ ಇವತ್ತಿಂದ ಪ್ರಾರಂಭ ಆಗಿದೆ. ಹಾಗಾಗಿ ಕೆಲವು ಉಳಿದಿರುವಂಥ ಶಾಲೆಗಳಿಗೆಲ್ಲ ಮತ್ತು ಕಾಲೇಜುಗಳಿಗೆ ಇನ್ನೂ ಭೇಟಿ ಕೊಟ್ಟು ಪ್ರಚಾರವನ್ನು ಮುಂದುವರಿಸ್ತೀವಿ. ಜಿಲ್ಲೆಯಲ್ಲಿ ಎಲ್ಲ ಹೈಸ್ಕೂಲ್ ಇರ್ಬೋದು, ಕಾಲೇಜುಗಳಿರ್ಬೋದು, ಎಲ್ಲ ಕಡೆಗೂ ನಾವು ಪ್ರಚಾರ ಮಾಡಿದ್ದೀವಿ. ಭೋಜೇಗೌಡರು ಈಗಾಗಲೇ MLC ಆಗಿದ್ದಾರೆ. ಅವರು 6 ವರ್ಷಗಳ ಕಾಲ ಶಿಕ್ಷಕರ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಮಾಡಿ ಒಳ್ಳೆಯ ಹೆಸರನ್ನು ಪಡೆದಿದ್ದಾರೆ. ನಾವು ಯಾವ ಶಾಲೆಗೆ ಅಥವಾ ಕಾಲೇಜಿಗೆ ಹೋದರೂ ಕೂಡ ಎಲ್ಲರೂ ಭೋಜೇಗೌಡರನ್ನ ಹೋಗ್ತಾರೆ. ಅಯ್ಯೋ ಸರ್, ಒಳ್ಳೆ ಮನುಷ್ಯ, ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ, ನಮಗೆ ಆ ಕೆಲಸ ಮಾಡಿದ್ದಾರೆ, ಈ ಕೆಲಸ ಮಾಡಿದ್ದಾರೆ, ನಮ್ಮ ಬಗ್ಗೆ ಅಲ್ಲಿ ಮೇಲ್ಮನೆಯಲ್ಲಿ ಅವರೇ ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇರೋದು ಅಂತ ಅವಳನ್ನ ಹೊಗಳ್ತಾ ಇದ್ದಾರೆ. ಹಾಗೆಯೇ ಸರ್ಜಿ ಅವರು, ಡಾಕ್ಟರ್ ಧನಂಜಯ ಸರ್ಜಿ ಅವರು ಕೂಡ ಒಳ್ಳೆಯ ಡಾಕ್ಟರಾಗಿ ಶಿವಮೊಗ್ಗದಲ್ಲಿ ಅನೇಕ ವರ್ಷಗಳ ಕೆಲಸ ಮಾಡಿದ್ದಾರೆ. ಅದರಲ್ಲೂ ಕೂಡ ಕೊರೋನಾ ಕಾಲದಲ್ಲಿ ಡಾಕ್ಟರ್ ಸರ್ಜಿ ಅವರು ಹೆಚ್ಚಿಗೆ ವ್ಯಾಕ್ಸಿನ್ ತರಿಸಿಕೊಟ್ಟು ನಂಬರ್ 1 ಅಂತ ಅವರಿಗೆ ಪದವಿ ಬಂದಿದೆ. ಎಲ್ಲರೂ ಜನ ಮಾತಾಡ್ತಾ ಇದ್ದಾರೆ. ಅಂಥ ಒಳ್ಳೆಯ ವ್ಯಕ್ತಿ. ಸುಮಾರು 100ಕ್ಕಿಂತ ಜಾಸ್ತಿ ಡಾಕ್ಟರ್ಸ್ಗಳಿಗೆ ಕೆಲಸ ಕೊಟ್ಟಿದ್ದಾರೆ. 1,000ಕ್ಕಿಂತ ಜಾಸ್ತಿ ನರ್ಸ್ ಇರ್ಬೋದು, ಆಯಾಗಳಿರ್ಬೋದು, ಎಲ್ರಿಗೂ ಕೆಲಸ ಕೊಟ್ಟಿದ್ದಾರೆ. ಅಂಥ ಡಾಕ್ಟ್ರು ಭಾಳ ಕಡಿಮೆ ನಮ್ಮ ಶಿವಮೊಗ್ಗದಲ್ಲಿ. ಅವರು ಬರೀ ಡಾಕ್ಟರ್ ಒಂದೇ ಕ್ಷೇತ್ರ ಅಲ್ಲ, ಸಮಾಜ ಸೇವೆಯಲ್ಲೂ ಕೂಡ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅನೇಕ ಸಂಘ ಸಂಸ್ಥೆಗಳಲ್ಲಿದ್ದಾರೆ. ಅವರು ಬಡವರಿಗಿರ್ಬೋದು, ಹಿಂದುಳಿದವರಿಗಿರ್ಬೋದು, ಮತ್ತು ಹ್ಯಾಂಡಿಕ್ಯಾಪ್ ಮಕ್ಕಳಿಗೆ ಸಹ ಒಂದು ಶಾಲೆ ನಡೆಸ್ತಾ ಇದ್ದಾರೆ. ಮತ್ತು ರೋಟ್ರಿನಲ್ಲೂ ಕೂಡ ಅವರು ಮೇಜರ್ ಡೋನರ್ ಆಗಿದ್ದಾರೆ. ಹಾಗೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಒಳ್ಳೆಯ ಕೆಲಸನ ಮಾಡಿ ಒಳ್ಳೆಯ ಹೆಸರು ತಗೊಂಡಿದ್ದಾರೆ. ಒಂದು ಕಪ್ಪು ಚುಕ್ಕಿನೂ ಇಲ್ಲದಂಥ ವ್ಯಕ್ತಿನ ಈ ಸಾರಿ BJPಯವರು ಅಭ್ಯರ್ಥಿಯನ್ನು ಮಾಡಿರೋದು ಭಾಳ